ರೈಲ್ವೆ ನಿಲ್ದಾಣಗಳಲ್ಲಿ ಶುರುವಾಯಿತು ಪಾರ್ಕಿಂಗ್ ದಂಧೆ. ಪಾರ್ಕಿಂಗ್ ಮಾಡಿಲ್ವಾ ಅಂದ್ರೂ ಕೂಡ ಕೊಡಬೇಕಂತೆ 200 ರೂಪಾಯಿ. ಪಾರ್ಕಿಂಗ್ ಮಾಡಿಲ್ಲ ಅಂದ್ರೂ ಕೂಡ ಕೊಡಬೇಕಂತೆ. ಇದ್ಯಾವ ನ್ಯಾಯ ಸ್ವಾಮಿ ಇದು? ರೈಲ್ವೆ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ದಂಧೆ ಆರಂಭ ಆಗಿಬಿಟ್ಟಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಪಾರ್ಕಿಂಗ್ ಮಾಡಿಲ್ಲ ಅಂದ್ರೂ ಕೂಡ 200 ರೂಪಾಯಿ ಕೊಡಬೇಕಂತೆ. ಯಾಕೆ ಕೊಡಬೇಕಾಗಾದ್ರೆ ವಾಹನಗಳು ಎಂಟ್ರಿ ಆಗ್ತಾ ಇದ್ದಂತೆ ಪಾರ್ಕಿಂಗ್ ಹಣ ವಸೂಲಿ ಮಾಡ್ತಾರೆ ಇವರು. ಪಾರ್ಕ್ ಮಾಡಲ್ಲ ಹೋಗ್ತೀವಿ ಅಂದ್ರೂ ಕೂಡ ಡೋಂಟ್ ಕೇರ್, ಇಲ್ಲ ಕೊಡಲೇಬೇಕು ಅಂತಾರಂತೆ. ಟಿ ಟೆಂಪೋ ಎಂಟ್ರಿಗೆ ಕಾಸು ಕೊಡಬೇಕಂತೆ. ಕಾಸು ಕೊಟ್ಟಿಲ್ಲ ಅಂದ್ರೆ ಚಾಲಕನಿಗೆ ಗೂಸ ಕೊಡ್ತಾರಂತೆ ಇವರು. ಅನೇಕ ಚಾಲಕರ ಮೇಲೆ ಪಾರ್ಕಿಂಗ್ ಲಾಟ್ ಸಿಬ್ಬಂದಿ ಹಲ್ಲೆಯನ್ನ ಮಾಡಿದಾರಂತೆ. ಅಲ್ಲಿನ ಸಿಬ್ಬಂದಿನ ರೌಡಿಗಳ ಇವರು. ಯಶವಂತಪುರ ನಿಲ್ದಾಣದಲ್ಲಿ ಚಾಲಕನಿಗೆ ರೋಫ್ ಹಾಕಿದ್ದಾರೆ. ಚಾಲಕರ ಮೇಲೆ ಹಲ್ಲೆ ಮಾಡಿರುವ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಗ್ಯಾರಂಟಿ ನ್ಯೂಸ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಚಾಲಕ. ಪ್ರಯಾಣಿಕರನ್ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಹೋದಾಗ ಕಿರಿಕ್ ಮಾಡ್ತಾರಂತೆ ಅಲ್ಲಿನ ಪಾರ್ಕಿಂಗ್ ಸಿಬ್ಬಂದಿ. ನೋಡಿ ಅಲ್ಲಿ. ಮತ್ತೆ ನಿನ್ನೇನು ಕೇಳ್ತೀಯ? ರೈಲ್ವೆ ಸ್ಟೇಷನ್ ಎಂಟ್ರಿ ನಿಮ್ ತಾತಂದಲ್ಲ, ಹೋಗಲೇ ಹೋಗ. ನಿಮ್ ತಾತಂದಲ್ಲ ರೈಲ್ವೆ ಸ್ಟೇಷನ್. ಹೌದಾ? ಏನ್ ಮಾಡ್ತೀಯ ನೆಕ್ಸ್ಟ್ ಟೈಮ್ ಬಂದ್ರೆ? ಏನ್ ಮಾಡ್ತೀಯ ನೆಕ್ಸ್ಟ್ ಟೈಮ್ ಬರ್ಬೇಕಾ? ಕೊಡಿಲಿ ಆಧಾರ್ ಕಾರ್ಡ್, ಕೊಡಿಲಿ ಆಧಾರ್ ಕಾರ್ಡ್ ಕೊಡಿಲಿ. ಏನ್ ನಿಮ್ ತಾತಂದ ರೈಲ್ವೆ ಸ್ಟೇಷನ್? ಮತ್ತೆ ನಿನ್ನೇನು ಕೇಳ್ತೀಯ? ರೈಲ್ವೆ ಸ್ಟೇಷನ್ ಎಂಟ್ರಿ ನಿಮ್ ತಾತಂದಲ್ಲ, ಹೋಗಲೇ ಹೋಗ. ನಿಮ್ ತಾತಂದಲ್ಲ ರೈಲ್ವೆ ಸ್ಟೇಷನ್. ನಿಮ್ಗೆ ರೈಲ್ವೆ ಸ್ಟೇಷನ್ ನಿಮ್ಗೆ ಎಂಟ್ರಿ ಮೊಬೈಲ್ ಏನಕ್ಕೆ ಇಟ್ಕೋತಾ ಇದೆಯಾ? ತೆಗಿ. ನಿಮ್ಗೆ ರೈಲ್ವೆ ಸ್ಟೇಷನ್ ನಿಮ್ಗೆ ಎಂಟ್ರಿ ಮೊಬೈಲ್ ಏನಕ್ಕೆ ಇಟ್ಕೋತಾ ಇದೆಯಾ? ತೆಗಿ. ನಿಮ್ಗೆ ರೈಲ್ವೆ ಸ್ಟೇಷನ್ ನಿಮ್ಗೆ ಎಂಟ್ರಿ. ಸಮಸ್ಯೆ ಏನು ಅಂದ್ರೆ, ಈಗ ಎಲ್ಲ ಬೆಂಗಳೂರಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಏನು ಮಾಡ್ತಾರೆ, ಈ ಥರ ಟೆಂಪೋ ಟ್ರಾವೆಲರು ಮಿನಿ ಬಸ್ ಹೋದರೆ ಇಮಿಡಿಯೇಟು ಕಸ್ಟಮರ್ನ ಡ್ರಾಪ್ ಮಾಡೋದಕ್ಕೆ ಮುಂಚೆನೇ 200 ರೂಪಾಯಿ ಎಂಟ್ರಿ ಫೀಸ್ ಕೊಡಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ನಾವು ಪಾರ್ಕ್ ಮಾಡಲ್ಲ. ಪಾರ್ಕಿಂಗ್ ಮಾಡಿದರೆ ಅವ್ರ ಅಮೌಂಟ್ ಕೇಳಲಿ. ಇವರು ಹೋಗಿ ಇಮಿಡಿಯೇಟ್ ಡ್ರಾಪ್ ಮಾಡಿದ ತಕ್ಷಣ ಇವರು 200 ರೂಪಾಯಿ ಕೊಡಿ, 300 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅಂತ ದುಡ್ಡು ಕೇಳ್ತಾರೆ. ಇದು ಕಾನೂನು ರೀತಿ ಅಪರಾಧ, ಪಬ್ಲಿಕ್ ಅಫೆನ್ಸ್. ಇದು ಯಾವುದೇ ರೂಲ್ಸ್ ಇಲ್ಲ ಇದು, ಅಲ್ವಾ? ಇದ್ರ ಸಂಬಂಧಪಟ್ಟಾಗೆ ಲಾಸ್ಟ್ ಟೈಮ್ SMETಲಿ ಒಂದು ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಸ್ಟೇಷನ್ಗೆಲ್ಲ ಹೋಗಿ MLC ಮಾಡಿ ಕಂಪ್ಲೇಂಟ್ ಕೊಡೋಕೆ ಹೋದ್ರು. ತಗೋತಾ ಇಲ್ಲ ಅವರು. ಸ್ಥಳೀಯ ಟ್ರಾಫಿಕ್ ಪೊಲೀಸರು, ರೈಲ್ವೆ ಪೊಲೀಸರು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸಾಥ್ ಕೊಟ್ಬಿಟ್ಟು ಅವರೇ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಡಾಕ್ಯುಮೆಂಟ್ಗಳು ಇಟ್ಕೊಂಡು ಈ ಥರ ಮಾಡಬಾರ್ದು, ತಪ್ಪು ಅಂದರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅವತ್ತು. ಅದ್ರ ಬಗ್ಗೆ ನಾನು ಏನು ಮಾಡಿದ್ದೀನಿ, ರೈಲ್ವೆ SP ಅವ್ರಿಗೆ ಅದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಮತ್ತು ಬೆಂಗಳೂರು ಕಮಿಷನರ್ ಆಫೀಸರ್ಗೂ ನಾನು ದೂರು ಕೊಟ್ಟಿದ್ದೀನಿ. ಇವರೆಲ್ಲ ಇವತ್ತು ದೂರು ಕೊಟ್ಟರು. ಇವತ್ತು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನೋಡಿ, ಹೋಗಿದ ತಕ್ಷಣ ಇನ್ನೂ ಕಸ್ಟಮರ್ ಡೋರೇ ತೆಗ್ದಿಲ್ಲ. ಕೊಡಲೇಬೇಕು ನೀವು ದುಡ್ಡು, ಕೊಡಲಿಲ್ಲ ಅಂದರೆ ನಾವು ಬಿಡಲ್ಲ ನಿಮ್ಮ ಗಾಡಿ, ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಹೊಡೆಯೋಕ್ಕೆ ಬಂದಿದ್ದಾನೆ. ಅಲ್ಲಿಂದ ನಾನು ಹೆಂಗೋ ತಪ್ಪಿಸ್ಕೊಂಡು ಬಂದರು. ಯಶವಂತಪುರ ಸರ್ಕಲಲ್ಲಿ ಬಂದು ನನ್ನ ಆಟೋದಲ್ಲಿ ಬಂದು ಅಡ್ಡ ಹಾಕ್ಕೊಂಡಿದ್ದಾರೆ ಅವ್ರ ಕಡೆಯವರು. ಇದು ಕಾನೂನು ರೀತಿ ಅಪರಾಧ. ಯಾಕೆಂದರೆ ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲ ರೀತಿ ಇದು ಮಾಡ್ತೀವಿ. ಇವಾಗ ಎಲ್ಲ ಜೀವನ